ದೇವರೇ. ಬೆಟ್ಟದ ಭೈರವೇಶ್ವರ ದೇವಾಲಯ. ಓಕೆ, ಫೈನಲಿ ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದ. ರೋಡ್ ಅಂತೂ ತುಂಬ ಕಂಡಮುಟ್ಟು, ಹಾಗಾಗಿ ಬರುವಾಗ ಸ್ವಲ್ಪ ಸುಸ್ತು ಅದೆಲ್ಲ ಆಯಿತು. ಓಕೆ, ದೇವಸ್ಥಾನ ಯಾವ ರೀತಿ ಉಂಟು ಅಂತಂದ್ರೆ ನೋಡು. ಪೂಜೆಲ್ಲ ಆವಂದಿಜ್ಜ ಅಂದತ ಕೈ ಹೋಗ್ಬೇಕಲ್ಲ ಅಲ್ಲ, ಸ್ವಲ್ಪ ಬೇಕಲ್ಲ. ಅಯ್ಯ ಕೂತು ಕನ್ನಡಿ ಲೆಕ್ಕ ಯಾವ್ದನ್ನ ದೇವರ ಎದುರು ಪಾಡ್ನಪ್ಪ ಹಿಂದೆಟ್ಟೆ ಶುರು ನಾವು ಮುಕ್ಕುತ್ತೇವೆ. ಕೂರ್ಬಾರ್ದು ಮೆಟ್ಲಲ್ಲ ಒಳಗೆ ಹೋಗೋದಲ್ಲ, ಓನ್ಲಿ ಪೂಜಾರಿ. माल नहीं ಓಕೆ. ನಾವು ಫೈನಲ್ ಆಗಿ ಎಲ್ಲಿದ್ದೇವೆ ಅಂತ ಹೇಳಿದರೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ಆವರಣದಲ್ಲಿ ಕೂತಿದ್ದೇವೆ. ನೀವು ಗಮನಿಸಬಹುದು ಒಂದು ಸಿನಿಮಾದು ಯಾವುದು ಲವ್ ಮಕ್ಟೈಲ್ 2 ಸಿನಿಮಾದಲ್ಲಿ ಒಂದು ಹಾಡಿನಲ್ಲಿ ಈ ದೇವಸ್ಥಾನ ಕಾಣಸಿಗ್ತದೆ. ಅಂದರೆ ಇಲ್ಲೇ ಹೀರೋಯಿನ್ ಆಗಿರ್ಬೋದು ಮತ್ತು ಡಾರ್ಲಿಂಗ್ ಕೃಷ್ಣ ಅವರೆಲ್ಲ ಇದೇ ಸೀನಲ್ಲಿ ಒಂದು ಸೀನಲ್ಲಿ ಈ ದೇವಸ್ಥಾನ ಕರೆಕ್ಟಾಗಿ ಕಾಣ್ತದೆ. ಗಮನಿಸ್ಬೋದು ಈ ಆವರಣದಲ್ಲಿ ಕೂಡ ಹೀರೋಯಿನ್ ಎಲ್ಲ ನಡ್ಕೊಂಡು ಹೋಗುವ ಸೀನೆಲ್ಲ ಇರುತ್ತೆ. ಅದೇ ಆ ಸಾಂಗ್ ಯಾವುದು ಅಂತ ಹೇಳಿದರೆ ಅದೇ ಸಂಚಾರಿ ಆಗು ನೀ ತಿಳುವಂತಹ ಒಂದು ಹಾಡಿಗೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ದೇವಸ್ಥಾನವನ್ನು ನಾವು ನೋಡ್ಬೋದು. ಆಮೇಲೆ ಅಲ್ಲಿಯ ಬೆಟ್ಟ ಕೂಡ ಸೇಮ್ ಇವಾಗ ಹೇಗಿದೆ ಅದೇ ಥರದ ನೇಚರ್ನಲ್ಲಿ ಆ ಸಾಂಗಲ್ಲಿ ಬಂದಿದೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ಬೋದು. ನಾವು ಕೂಡ ಗಮನಿಸಿದ್ದು ಅಂದರೆ ಈ ದೇವಸ್ಥಾನ ಆ ಸಾಂಗಲ್ಲಿ ಇದೆ ಅಂತ ನಾವು ಕೂಡ ಗಮನಿಸಿದ್ದೇವೆ. ಬಟ್ ದೇವಸ್ಥಾನ ಅಂತೂ ಪೀಸ್ಫುಲ್ ಆಗಿ ಚೆನ್ನಾಗಿ ಉಂಟು. ಈಶ್ವರನ ದೇವಸ್ಥಾನ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಅಂತ ಹೇಳಿದಾಗೆ ಅದು ಕರೆಕ್ಟಾಗಿ ಒಂದು ಬೆಟ್ಟದ ಮೇಲೆ ಟಾಪ್ ಅಲ್ಲಿ ಉಂಟು. ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ಬೆಟ್ಟ ಮೇಲೆ, ಇಲ್ಲಿ ನೋಡಿ ಕೆಳಗೆ ಸ್ವಲ್ಪ ಡೌನ್ ಉಂಟು. ಬಟ್ ನಾವು ರೋಡಲ್ಲಿ ಬಂದ ಕಾರಣ ಅದು ನಮಗೆ ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ ಅದು ನಾವು ಬೆಟ್ಟದ ಮೇಲೆ ಅಂದ್ರೆ ಅಷ್ಟು ಎತ್ತರಕ್ಕೆ ಹೋಗ್ತಾ ಇಲ್ಲ ಅಂತ ಅನಿಸ್ತದೆ. ಆದ್ರೆ ನಮಗೆ ಜರ್ನಿ ಕಾಣುವಾಗ ಸ್ವಲ್ಪ ಎತ್ತರದಲ್ಲೇ ಇದೆ ಅಂತ ಹೇಳುವಂಥದ್ದು ಕಾಣ್ಬೋದು.
ಓಕೆ, ನಾವಿಲ್ಲಿ ಆಮೇಲೆ ಒಂದು ಹೀರೋಯಿನ್ ಪಾರ್ಟ್ ಉಂಟಲ್ಲ, ಅವರು ಇಲ್ಲಿ ನಡ್ಕೊಂಡು ಬರುವ ರೀತಿಯ ಒಂದು ಸೀನ್ ಉಂಟು. ಆಮೇಲೆ ಈ ಇದರಲ್ಲಿ ಕೂಡ ಸ್ವಲ್ಪ ಇದುಂಟಲ್ಲ, ನಡ್ಕೊಂಡು ಬರುವ ರೀತಿಯಲ್ಲಿ ಅಲ್ಲಿ ಸೀನ್ ಉಂಟು. ಅಲ್ಲಿ ಸೀನ್ ಉಂಟು. ಮತ್ತೆ ಒಂದು ಗೋಡೆಗೆ ತಲೆ ಕೊಟ್ಟು ಇದರಲ್ಲಿ ಲವ್ ಮೊಕ್ಟೈಲ್ 2ನ ಸಂಚಾರಿಯಾಗು ನೀ ಎಂಬ ಹಾಡಿನಲ್ಲಿ ಈ ದೇವಸ್ಥಾನವನ್ನು ಓಕೆ. ಫೈನಲ್ ನಾವು ಬಹಳ ಖುಷಿ ಆಯ್ತಲ್ಲ, ಸೂಪರ್ ಆಯ್ತು. ಆದ್ರೂ ನಾವು ಇಲ್ಲಿಗೆ ಬೇಗ ಬರ್ಬೇಕಿತ್ತು. ನಮಗೆ ಪೂಜೆ ಇಲ್ಲದ್ರೆ ಪೂಜೆ ಎಲ್ಲ ಸಿಕ್ತಿತ್ತೋ ಏನೋ ಕಾಣ್ತದೆ, ಎಂತ ಗೊತ್ತಿಲ್ಲ. ದೇವರ ಒಂದು ದೀಪವು ಹೌದು ಅಲ್ಲಿತ್ತು, ಅದು ಕೂಡ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಇವಾಗ ಸ್ವಲ್ಪ ಜನ ಕಾಣ್ತದೆ. ನಾವು ಫಸ್ಟಿಗೆ ಬರುವಾಗ ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಬೆಂಗಳೂರಿನವರೆಲ್ಲ ಈ ತರ ಎಷ್ಟು ಜನ ಬರ್ತಾರೆ ಅಂತ ಹೇಳುವಾಗ ಬೆಳಿಗಿನ ಟೈಮಲ್ಲೆಲ್ಲ ಮಧ್ಯಾಹ್ನದ ಹೊತ್ತಿಗೆಲ್ಲ ಸ್ವಲ್ಪ ಜನ ಜಾಸ್ತಿನೇ ಇರ್ಬೋದು ಅಂತ ಕಾಣ್ಕೊಂಡು. ಹಾಗಾಗಿ ದೇವಸ್ಥಾನ ಅಂತೂ ಹಳೆಯ ಕಾಲದ ದೇವಸ್ಥಾನ. ಪಾಂಡವರು ನಿರ್ಮಿಸಿದ್ದು ಇದು. ಪಾಂಡವರು 600ರಿಂದ 800 ವರ್ಷ ಆಯ್ತಂತೆ ಇದು ನಿರ್ಮಾಣ ಪಾಂಡವರ ಕಾಲದ ದೇವಸ್ಥಾನ ಹೇಳ್ಬೋದಲ್ಲ. ಹಾಗೆ ನಮ್ಮ ಇತಿಹಾಸ ನೋಡಿದ್ರೆ ಈ ತರದ ದೇವಸ್ಥಾನ ಅವತ್ತೇ ಮಾಡ್ಬೇಕು ಅಂತ ಹೇಳಿದ್ರೆ, ಆಗೆಲ್ಲ ಕಲ್ಲೆಲ್ಲ ತರಬೇಕಾದ್ರೆ ಎಷ್ಟು ಇದಿತ್ತು ನೋಡುವಾಗ ನಮಗೆ ಕೂಡ ಒಂದು ಭಾಗ್ಯ ಅಂತ ಹೇಳ್ಬೋದು. ನಮಗೆ ಬರುವಾಗ ಎಷ್ಟು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್? 35-40 ಅಲ್ಲ, ಅಲ್ಲಿಂದ ನಮ್ಮ ಊರಿಂದ ಇಲ್ಲಿಗೆ ಆಲ್ಮೋಸ್ಟ್ ಎಷ್ಟಪ್ಪ? 139 ಕಿಲೋಮೀಟರ್. 139 ಕಿಲೋಮೀಟರ್ ಉಂಟು. ಓಕೆ, ದೇವಸ್ಥಾನ ಅಂತೂ ಚೆನ್ನಾಗಿತ್ತು. ಆಲ್ಮೋಸ್ಟ್ ನೀವು ಗಮನಿಸ್ಬೋದು ದೇವಸ್ಥಾನ ಯಾವ ರೀತಿ ಇತ್ತು ಅಂತೇಳಿ. ಅದರ ಹೈಲೈಟ್ಸನ್ನು ನೋಡಿ.